ರಾಮ 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 ಜಯ ರಾಮ 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 ರಾಮ. ಆಹಾ, ಇದನ್ನ ಕೇಳಿದ ಹಾಗೆ ನಮ್ಮೆಲ್ಲರ ಮನಸ್ಸಿಗೆ ಏನೋ ಒಂದು ರೀತಿಯ ಸಂತೋಷವಾಯ್ತಲ್ವಾ? ಎಲ್ಲರಿಗೂ ನಮಸ್ಕಾರ. ನಾನು ಧೃತಿ. ಇಂದು ಶಾಸ್ತ್ರೀಯ ಸಂಗೀತ ವಿಭಾಗದ ಮಕ್ಕಳು ರಾಮನ ಜನನ, ಬಾಲ್ಯ ಹಾಗೂ ರಾಮನ ಜೀವನ ಚರಿತ್ರೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಇವರಿಗೆ ತಬಲಾ ಮತ್ತು ಕೀಬೋರ್ಡ್ ಸಹಕಾರ ನೀಡುವವರು ತ್ರಿವಿಕ್ರಮ್ ಹಾಗೂ ಚಕ್ಷು ಮತ್ತು ವಿಷ್ಣು ಭಾರದ್ವಾಜ್. ಇವರಿಗೆ ತರಬೇತಿ ನೀಡಿದವರು ನಮ್ಮ ಶಾಲೆಯ ಸಂಗೀತ ಶಿಕ್ಷಕಿ ಶ್ರೀಮತಿ ಭಾರ್ಗವಿ ರಾಜೀವ್ ಹಾಗೂ ಇದಕ್ಕೆ ಸಹಕಾರ ನೀಡಿದವರು ನಮ್ಮ ಶಾಲೆಯ ಸಂಸ್ಕೃತ ವಿಭಾಗದ ಶ್ರೀಮತಿ ಪ್ರಮೀಳಾ ಶ್ರೀಧರ್. ಇವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಭಗವಂತನಾದರೇನು ಯಾರಾದರೇನು, ಆ ತಾಯಿಗೆ ಮಗು ಕೇವಲ ತನ್ನ ಮಗುವಾಗಿರುತ್ತದೆ. ಮಾತೃಪ್ರೇಮ ಸಹಜವೇ. ತಾಯಿ ಕೌಸಲ್ಯೆ ಮತ್ತು ಭಾಮಿನಿಯರು ರಾಜಪುತ್ರನಾದ ಮಗುವನ್ನು ಹೀಗೆ ಬಣ್ಣಿಸುತ್ತಾ ತೊಟ್ಟಿಲನ್ನು ತೂಗುತ್ತಾ ಹರ್ಷದಿಂದ ಹಾಡುತ್ತಿದ್ದಾರೆ. Bye.
ತಂದೆ ತಾಯಂದಿರಿಗೂ ತಮ್ಮ ಮಕ್ಕಳನ್ನು ಅವರ ಆಟಪಾಠಗಳನ್ನು ನೋಡುವುದೇ ಒಂದು ಸಂತೋಷ. ಅಂದ ಮೇಲೆ ಇನ್ನು ದಶರಥ ರಾಜನಿಗೆ ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಬಂದ ಮುದ್ದಾದ ರಾಮನನ್ನು ನೋಡುವುದೇ ಒಂದು ಮಹದಾನಂದ. ಒಮ್ಮೆ ರಾಮ ಮಗುವಾಗಿದ್ದಾಗ ಚಂದ್ರನಿಗಾಗಿ ಹಠ ಹಿಡಿದಿದ್ದನಂತೆ. ಆಗ ರಾಮನನ್ನ ಸಮಾಧಾನ ಮಾಡಿದ ಪರಿಯನ್ನು ನಮ್ಮ ಕನಕದಾಸರು ಈ ರೀತಿಯಾಗಿ ಬಣ್ಣಿಸಿದ್ದಾರೆ. ಸೀತಾಮಾತೆಯು ಭೂಜಾತೆಯಾಗಿ ಜನ್ಮ ತಾಳಿದ್ದಾಳೆ. ಮುಖದ ತೇಜಸ್ಸು, ಶಾಂತ ಸ್ವಭಾವದ ಮೊಗದ ಚಲುವಿನ ಸೀತಾಮಾತೆಯನ್ನು ನೋಡಿ ಎಲ್ಲರೂ ಸಂತಸದಿಂದಿದ್ದಾರೆ. ಸೀತಾಮಾತೆಯ ವರ್ಣನೆಯನ್ನು ಈ ರೀತಿಯಾಗಿ ಹೇಳಿದ್ದಾರೆ ನಮ್ಮ ವಿಜಯ ವಿಠಲ ದಾಸರು. ಕ್ಷೀರವರಿಗಿಯ ಕುಮಾರ
ಚರಿತ್ರೆಯನ್ನು ಕೇಳಿದರೆ ನಮ್ಮ ಜನ್ಮ ಸಫಲವಾಗುತ್ತದೆ, ಪಾಪಗಳು ಕಳೆಯುತ್ತವೆ. ಆದಿಕವಿ ವಾಲ್ಮೀಕಿಯವರು ರಚಿಸಿರುವ ರಾಮಾಯಣ ಚರಿತೆಯನ್ನು, ಸೀತಾರಾಮರ ಕಲ್ಯಾಣದ ನಂತರದ ಜೀವನ ಕಥಾಸಾರವನ್ನು ಈ ಹಾಡಿನ ಮೂಲಕ ಕೇಳೋಣ ಬನ್ನಿ. आदिकवि वाल्मीकि रचितं सीतारामचरितं ಕೋದಂಡಪಾಣಿಯ ದಂಡಕಾರಣ್ಯದಲ್ಲಿ ನೋವುಂಡು ಸತಿಯೊಡನೆ ನಿಂತಾಗ, ಕೋದಂಡಪಾಣಿಯ ದಂಡಕಾರಣ್ಯದಲ್ಲಿ ನೋವುಂಡು ಸತಿಯೊಡನೆ ನಿಂತಾಗ, ಹೆಜ್ಜೆ ಹೆಜ್ಜೆಗೆ ತನ್ನೊಡಿರುವಾಗ ಅಡವಿ ತಾಯಿಗೆ ಖುಷಿಯ ಹಬ್ಬವು. ಕೋಪಗೊಂಡ ಲಕ್ಷ್ಮಣನು ಮೂಗು ಕಿವಿಯನ್ನು ಕೊಯ್ದ, ಅಣ್ಣನು ನೋಡಿ ಅತ್ತು ರೋಷದಿ ರಾವಣ ಕರೆದ ರಾಕ್ಷಸಿ. ದಾರುಣ ವೇಷವ ಧರಿಸಿದ ರಾವಣನು, ಮಾಯ ಜಿಂಕೆಯಾದನು ಮಾರೀಚನು, ಸೀತೆಗಾಗಿ ಜಿಂಕೆ ಹಿಂದೆ ಓಡಿದ ಶ್ರೀರಾಮನು. ಅದನ್ನು ನೋಡಿ ಸೀತೆಯ ಅಪಹರಿಸಿದ ರಾವಣನು, ಅಶೋಕವನದ ಲಂಕೆಯಲ್ಲಿ ಸೀತೆಯನ್ನು ಇರಿಸಿ, ಸೀತೆಯ ಕಾಯಲು ರಾಕ್ಷಸರ ಇರಿಸಿ. ಸಮುದ್ರ ದಾಟಿ ಲಂಕೆಗೆ ಹೋದಾಗ ಕಂಡಳು ಅಲ್ಲಿ ಜಾನಕಿ. ರಾಮನ ಉಂಗುರ ಸೀತೆಗೆ ಕೊಟ್ಟು, ರಾಮನ ಮಾತು ಸೀತೆಗೆ ತಿಳಿಸಿ, ಲಂಕೆಯ ಸುಟ್ಟು ನಯಲಿ ಬಂದು ಸೀತೆ ಶಿರೋಮಣಿ ರಾಮಗೆ ಕೊಟ್ಟು, ನೋಡಿದ ಎಲ್ಲ ಮಾಡಿದ ಎಲ್ಲ ವರದಿ ನೀಡಿದ ಮಾರುತಿ. ವಾನರ ಸೈನ್ಯವು ಕಡಲಿಗೆ ಕಟ್ಟಿದ ರಣಕಟ್ಟು, ಬಾಣವೇಗದ ರಾಮಭದ್ರನು ರಾವಣ ತಲೆಗೆ ಗುರಿಯಿಟ್ಟು, ಮೊದಲ ನೋಡಿದ ಕುಲಸತಿ ಸೀತೆಯ ಕಾಡಿದರೆ ದೂರ ಇದ್ದರು. ಇಷ್ಟು ನೋವುಂಡು ಸೀತೆಗೋಸ್ಕರ ಇಷ್ಟು ಹೋರಾಡಿದ ಶ್ರೀರಾಮನು, ಸೀತೆ ಕ್ಷೇಮಕ್ಕೆ ಜಗವೆಲ್ಲ ನೋಡುವ ಎಂಥ ಪರೀಕ್ಷೆ ನೀಡಿದನು. ಏತಕಿ ಪರೀಕ್ಷೆ, ಯಾರಿಗೆ ಈ ಪರೀಕ್ಷೆ? ಏತಕಿ ಪರೀಕ್ಷೆ, ಯಾರಿಗೆ ಈ ಪರೀಕ್ಷೆ? ಶ್ರೀರಾಮನ ಪತ್ನಿಗ ಶೀಲ ಪರೀಕ್ಷೆ, ಅಯ್ಯೋ ನಿಜದಿ ಯಾರಿಗೆ ಈ ಅಗ್ನಿ ಪರೀಕ್ಷೆ? ದಶರಥನ ಸೊಸೆಗೆ ನಾ ಧರ್ಮ ಪರೀಕ್ಷೆ, ಜನರಿಗೂ ಇದೆ ಅನುಮಾನ ಪರೀಕ್ಷೆ. ಶ್ರೀರಾಮನ ಪ್ರಾಣಕ ಜಾನಕಿ ದೇಹಕ
ಸುಳ್ಳಿಗ ಯಾರಿಗೆ ಪರೀಕ್ಷೆ ಏತಕಿ ಪರೀಕ್ಷೆ ಶ್ರೀರಾಮ ಅಗ್ನಿಕುಂಡದಲ್ಲಿ ದೂಕ್ಯವಮಾನದಲ್ಲಿ ಸತಿ ಅಗ್ನಿಕುಂಡದಲ್ಲಿ ದೂಕ್ಯವಮಾನದಲ್ಲಿ ಸತಿ ತಪ್ಪು ಹುಡುಗಿನ ಹೇಳೋ ಸಂದೇಹದ ಜಗಕ್ಕೆ ಅಗ್ನಿದೇವನ ಮಾತಿಗೆ ಅಷ್ಟದಿಕ್ಕು ಹೋರೆರೆದು ಸೀತೆ ಮಹಾಪತಿವ್ರತೆ ಎಂದು ಜಗವೇ ಕರೆದಿರಲು ಲೋಕಕ್ಕೆ ಸೀತೆ ಪುನೀತಳೆಂದು ಸಾರಿದ ಶ್ರೀರಾಮನು ಜಾನಕಿಯೊಡನೆ ಅಯೋಧ್ಯೆಯಲ್ಲಿ ಸಕಲ ಧರ್ಮದ ರಕ್ಷಕನು ಸೀತಾ ಸಮೇತ ಶ್ರೀರಾಮ. Guitars are the incredible instrument that create beautiful melodies and rhythms, whether you strum the strings or pluck the notes. Guitars have a way of capturing out heart, igniting passion for music. We have students of class 6, 7 and 8 to perform beautiful songs with the use of guitar. Let's welcome them with a huge round of applause.
ಕಿವಿಯು ಕೂಡಿಸುತ್ತಾ ಅಂದವಿ ಮಾನವ ಕಾಡಿಸುತ್ತ ನಾದಕ್ಕೆ ತಕ್ಕಂತೆ ಕುಣಿಸುತ್ತ ಬೆವರಿಸಿದ ತನುವ ದಣಿಸುತ್ತ. ಇಂದು ನಾವು 15ನೇ ಲಲಿತ ಕಲಾ ವೈಭವ ಹಾಗೂ 24ನೇ ವಾರ್ಷಿಕೋತ್ಸವದ ದಿನದಂದು ಜಾನಪದ ನೃತ್ಯಗಳ ವೈಭವವನ್ನು ವೀಕ್ಷಿಸಲಿದ್ದೇವೆ. ಜಾನಪದ ನೃತ್ಯಗಳು ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ ಕಂಡುಬರುವ ಕಲೆಯಾಗಿದೆ. ಜನಪದ ನೃತ್ಯಗಳು ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ನೃತ್ಯವಾಗಿದೆ. ಇವು ಹಲವಾರು ಭಿನ್ನವಾದ ಪಾರಂಪರಿಕ ಹಾಡುಗಳು, ನೃತ್ಯಗಳನ್ನು ಒಳಗೊಂಡಿವೆ. ಇವುಗಳನ್ನು ಸಮುದಾಯಗಳಲ್ಲಿ ವಿವಿಧ ಸಂದರ್ಭಗಳಲ್ಲಿ, ಹಬ್ಬಗಳಲ್ಲಿ ಮತ್ತು ಸಂಭ್ರಮಗಳಲ್ಲಿ ಪ್ರದರ್ಶಿಸಲಾಗುತ್ತದೆ. ಈ ನೃತ್ಯಗಳು ಕಾವ್ಯ, ನೃತ್ಯ ಹಾಗೂ ಸಂಗೀತದ ಸಂಯೋಜನೆಯಾಗಿವೆ. ಇವು ಗ್ರಾಮೀಣ ಬದುಕಿನ ಸಂತೋಷವನ್ನು, ದೈವಿಕ ಭಾವನೆಗಳನ್ನು ಮತ್ತು ಸಂಪ್ರದಾಯಗಳನ್ನು ನೆನೆಸುತ್ತವೆ. ಮಹತ್ವಪೂರ್ಣವಾದ ಜನಪದ ನೃತ್ಯಗಳಲ್ಲಿ ಪೂಜಾ ಕುಣಿತ, ಆಲಕ್ಕಿ ಸುಗ್ಗಿ ಕುಣಿತ, ಡೊಳ್ಳು ಕುಣಿತ, ವೀರಗಾಸೆ, ಸೋಮನ ಕುಣಿತ ಮುಂತಾದವುಗಳು ಇವೆ. ಸಾಮಾನ್ಯವಾಗಿ ಪ್ರದರ್ಶಿಸಲ್ಪಟ್ಟಿದ್ದ ಪ್ರತಿಯೊಂದು ನೃತ್ಯವು ತನ್ನದೇ ಆದ ವೈಶಿಷ್ಟ್ಯತೆ ಮತ್ತು ಶೈಲಿಯನ್ನು ಹೊಂದಿರುತ್ತದೆ. ಮೊದಲಿಗೆ ಪೂಜಾ ಕುಣಿತ. ಇದರ ಬಗ್ಗೆ ಮತ್ತಷ್ಟು ವಿಷಯವನ್ನು ತಿಳಿಸಿಕೊಡಲು ವೇದಿಕೆಗೆ ಬರಮಾಡಿಕೊಳ್ಳೋಣ ಅಕ್ಷಯ್ ಶ್ರೀ ಹಾಗೂ ಸಿದ್ಧಾರ್ಥರವರನ್ನು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಅಕ್ಷಯಶ್ರೀ. ನನ್ನ ಹೆಸರು ಸಿದ್ಧಾರ್ಥ್ ವಶಿಷ್ಠ್. ಇಂದು ನಾವೆಲ್ಲರೂ 2 ಧಾರ್ಮಿಕ ಜಾನಪದ ನೃತ್ಯವನ್ನು ನೋಡಲಾಗಿದ್ದೇವೆ. ಅದೇನೋ ಗೊತ್ತಾ? ಅದೇ ಪೂಜಾ ಮತ್ತು ಪಟ್ಟಕುಣಿತ. ಪೂಜಾ ಕುಣಿತವು ಶಕ್ತಿ ದೇವಿಯನ್ನು ಕೊಂಡಾಡುವ ಧಾರ್ಮಿಕ ಜಾನಪದ ನೃತ್ಯ. ಹೆಚ್ಚಾಗಿ ದಕ್ಷಿಣ ರಾಜ್ಯದ ಬೆಂಗಳೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಅಭ್ಯಾಸ ಮಾಡುತ್ತಾರೆ. ಆಯಾ ಗ್ರಾಮ ದೇವತೆಗಳ ಹಬ್ಬ, ಉತ್ಸವ ದಿನಗಳಲ್ಲಿ ದೇವತೆಯು ಪೂಜೆಯ ರೂಪದಲ್ಲಿ ಹೊರಬರುತ್ತಾಳೆ. ಸುಮಾರು 5 ಅಡಿ ಉದ್ದ, 4 ಅಡಿ ಅಗಲವಾಗಿರುವ ಬಿದಿರಿನ ಕೋಲು ಮತ್ತು ಅದರ ಹೆಚ್ಚುಗಳನ್ನು ಜೋಡಿಸಿ ಪೂಜೆಯನ್ನು ಸಿದ್ಧಪಡಿಸುತ್ತಾರೆ. ಹಾಗೆಯೇ ಪಟಕುಣಿತವು ಕೂಡ ಒಂದು ರೋಮಾಂಚಕ ನೃತ್ಯ ಪ್ರಕಾರವಾಗಿದ್ದು ಅದು ಸಾಕಷ್ಟು ದೃಶ್ಯ ಆನಂದವನ್ನು ನೀಡುತ್ತದೆ. ಪಟ್ಟಕುಣಿತವು ಜಾನಪದ ನೃತ್ಯವಾಗಿದ್ದು ಸಾಮಾನ್ಯವಾಗಿ ಗ್ರಾಮೀಣ ಧಾರ್ಮಿಕ ಸಭೆಗಳಲ್ಲಿ ಪ್ರದರ್ಶಿಸಲಾಗುತ್ತದೆ. ಪೂಜಾ ಕುಣಿತವು ಮತ್ತು ಪಟ್ಟಕುಣಿತವು ತನ್ನ ಸೆಳೆತವನ್ನು ಇದೇ ಕರ್ನಾಟಕದಲ್ಲಿ ವಿಜೃಂಭಣೆಯಿಂದ ಉಳಿಸಿಕೊಳ್ಳಬೇಕಾಗಿದೆ. ಬಿದಿರಿನ ಕಂಬಗಳನ್ನು ಕುಶಲತೆಯಿಂದ ನಿರ್ವಹಿಸುವ ನರ್ತಕರ ನೃತ್ಯ ಹೆಚ್ಚು ಗಮನ ಸೆಳೆಯುತ್ತದೆ. ಈಗ 9ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಯರು ಪಟ್ಟಕುಣಿತವು ಮತ್ತು ಪೂಜಾ ಕುಣಿತವು ಮಾಡಲು ಬರುತ್ತಿದ್ದಾರೆ. ಇವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ.
I am S. Aditi from class 9E. Drama is a unique depiction of an incident which is brought to life through emotions. It teaches us moral values and many important lessons. Most of us might have heard about the famous legend of Angulimala. The word Anguli in Kannada means thumb and Mala means garland. Basically, Angulimala is a demon who wears a garland made of thumbs. Today, we are going to witness the story of Angulimala enacted by the students of class 4 to 10. All the work, including the script, direction, production, etc., were managed by the students. ಕುತ್ಕೊಳ್ರಪ್ಪ, ನಾನು ನಿಮ್ಮೆಲ್ರಿಗೂ ಒಂದು ಕತೆ ಹೇಳ್ತೀನಿ. ಕುತ್ಕೊಳ್ರು. ಮೈಕ್. ಯಾವ ಕತೆ ಅಜ್ಜಿ? ರಾಜನ ಕಥೆಯ ಅಥವಾ ಹುಲಿಸಿಂಹನ ಕಥೆಯ ಅಥವಾ ಅಜ್ಜಿ ಮೊಮ್ಮಕ್ಕಳ ಕಥೆಯ? ಅದ್ಯಾವುದು ಅಲ್ಲಪ್ಪ, ನಾನಿವತ್ ನಿಮ್ಗೆ ಅಂಗುಲಿಮಾಲನ ಕತೆ ಹೇಳ್ತೀನಿ. ಅಂಗಡಿ ಮ್ಯಾನ್ ಗೊತ್ತಿಲ್ಲ ಅಜ್ಜಿ, ಬರೀ ಐರನ್ ಮ್ಯಾನ್ ಗೊತ್ತು. ಅಯ್ಯೋ ಮಾರೇ, ಅದು ಅಂಗಡಿ ಮ್ಯಾನ್ ಅಲ್ಲಪ್ಪ, ಇದು ಪ್ರೀತಿ, ಕರುಣೆ, ಮಮತೆಯ ಮಾಲೀಕನ ಕತೆ. ಬುದ್ಧನ ಕರುಣೆಗೆ ಬಲಿಯಾಗಿ ಬದಲಾದ ಅಂಗುಲಿಮಾಲನ ಕತೆ ಕಂಡ್ರು. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಅವನ್ಗೆ ಒಂದು ಗಂಡ್ಮಗು. ಆ ಗಂಡ್ಮಗು ಜಾತಕ ನೋಡಿ ಜ್ಯೋತಿಷ್ಯ, ಈ ಮಗು ಅಪಶಕುನವಾಗಿ ಹುಟ್ಟಿದೆ, ಬೆಳೀತಾ ದೊಡ್ಡ ದರೋಡೆಕೋರನಾಗ್ತಾನೆ ಅಂತ ಹೇಳಿದ್ರು. ಇದನ್ ಕೇಳಿ ರಾಜನ್ಗೆ ಚಿಂತೆ ಆಯ್ತು. ಅವನು ಆ ಮಗು ಬಾಲ್ಯದಲ್ಲಿ ತುಂಬ ಚುರುಕಾಗಿತ್ತು, ಯಾರಿಗೂ ತೊಂದರೆ ಕೊಡದೆ ಪಾಪದ ಕೂಸು. ಆ ಮಗುಗೆ ರಾಜ ಅಹಿಂಸಕ ಅಂತ ಹೆಸರಿಟ್ಟ. ಅಹಿಂಸಕ ಹುಡುಗನಾಗ್ ಬೆಳೆದ. ಅವನ್ ವಿದ್ಯಾಭ್ಯಾಸಕ್ಕಾಗಿ ಆಗಿನ ದೊಡ್ಡ ವಿಶ್ವವಿದ್ಯಾನಿಲಯ ತಕ್ಷಶಿಲಕ್ಕೆ ಹೋದ. ಅಲ್ಲಿ ಅವನು ತುಂಬಾ ಬುದ್ಧಿವಂತ ವಿದ್ಯಾರ್ಥಿ, ಓದೋದ್ರಲ್ಲಿ ಎಲ್ರಿಗಿಂತ ಮುಂದಿದ್ದ. ಅವನ ಬೆಳವಣಿಗೆ ನೋಡಿ ಎಷ್ಟೋ ಜನರಿಗೆ ಅಸೂಯೆ ಆಯಿತು. ಅವನ ಬಗ್ಗೆ ಅವ್ರ ಗುರುಗಳ ಹತ್ರ ಅಪಪ್ರಚಾರ ಮಾಡ್ತಿದ್ರು, ಸುಳ್ಳು ಆರೋಪಗಳನ್ನ ಹೇಳ್ತಿದ್ರು. ಇದನ್ನೆಲ್ಲ ಕೇಳಿದ ಗುರುಗಳು ಒಂದಿನ ಅಹಿಂಸಕನ ಅವನ ಬಳಿಗೆ ಕರೆದು, ನನಗೆ 1,000 ಮನುಷ್ಯರ ಬೆರಳುಗಳ ಮಾಲೆ ಗುರುದಕ್ಷಿಣೆಯಾಗಿ ಕೊಡು ಅಂತ ಕೇಳಿದ್ರು. ಈಗ ಇವನು ಎಲ್ರ ಮೇಲೆ ಜಗಳಕ್ಕೆ ಹೋಗಿ ಅವ್ರನ್ನ ಕೊಂದ್ರೆ, ಅವ್ರ ಬೆರಳನ್ನ ತಗೊಂಡು ಅವ್ರನ್ನ ಸಾಯಿಸಿದ್ರೆ ಜನರು ಅವನ್ನ ಹಿಡಿದು ಅವನ್ನ ಕೊಲ್ತಾರೆ ಅನ್ನೋ ದುರಾಲೋಚನೆ ಅವನ್ಗೆ. ಯಾರಿಗೂ ಹಿಂಸೆ ನೀಡ ಹಿಂಸಕನು ಎಲ್ರನ್ನೂ ಹಿಂಸಿಸಿ ಅವರನ್ನು ಕೊಂದು ಅವರ ಬೆರಳುಗಳ ಮಾಲೆ ಮಾಡುತ್ತಿದ್ದ. ಆಗಿನಿಂದ ಅಹಿಂಸಕನು ಅಂಗುಲಿಮಾಲ ಎಂಬ ಕ್ರೂರಿಯಾಗಿ ಬದಲಾದ. ಅಂಗುಲಿಮಾಲನ ಮಕ್ಕಳ ನೋಡ್ರಿ, ಭಗವಾನ್ ಬುದ್ಧರವರೇ ಬರುತ್ತಿದ್ದಾರೆ. ಅವರು ಅಂಗುಲಿಮಾಲನ ಬಳಿ ಹೋಗುತ್ತಿದ್ದಾರೆ. ಮುಂದೇನಾಗುತ್ತೋ ನೀವೇ ನೋಡಿ. बुद्धं शरणं गच्छामि, संघं शरणं गच्छामि, धर्मं शरणं गच्छामि गच्छामि. ಊರ ತುಂಬ ಭಯದ ಕರಿನೆರಳು ಊರೂರಿಗೆ ಹರಡಿತು ದೈತ್ಯನ ಕಥೆಯೋ. ರಕ್ತ
ರಕ್ತದೋ ಕುಳಿ ಆಡುತ್ತಿದ್ದನು ಹೆಬ್ಬೆರಳಿಗೆ ಸಾವಿಗಂಜದ ದೈತ್ಯನ ಕಥೆಯೋ. ಊರ ತುಂಬ ಭಯದ ಕರಿನೆರಳು ಊರೂರಿಗೆ ಹರಡಿತೋ ದೈತ್ಯನ ಕಥೆಯೋ. ರಕ್ತದೋ ಕುಳಿ ಆಡುತ್ತಿದ್ದನು ಹೆಬ್ಬೆರಳಿಗೆ ಸಾವಿಗಂಜದ ದೈತ್ಯನ ಕಥೆಯೋ. ಬುದ್ಧಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ ಗಚ್ಚಾಮಿ ಗಚ್ಚಾಮಿ. ಸ್ವಾಮಿ, ಅಲ್ಲೇ ನಿಲ್ಲಿ, ಮುಂದೆ ಹೆಜ್ಜೆಗಳನ್ನಿಡಬೇಡಿ. ಯಾಕಪ್ಪ, ಏನಾಯ್ತು ಕಂದ? ಕ್ಷಮಿಸಿ ಸ್ವಾಮಿ, ಕ್ಷಮಿಸಿ. ಈ ಅರಣ್ಯದಲ್ಲಿ ತುಂಬಾ ಕ್ರೂರಿಯಾದ ರಾಕ್ಷಸನಂತೆ ಮನುಷ್ಯನಿದ್ದಾನೆ. ರಾಕ್ಷಸನಂತ ಮನುಷ್ಯನೇ? ಇದೇನು ಹೇಳುತ್ತಿರುವೆ ಕಂದ? ಹೌದು ಸ್ವಾಮಿ, ಆತ ಅಕ್ಷರಶಃ ಒಬ್ಬ ದೊಡ್ಡ ರಾಕ್ಷಸ. ಆತ ಜನರನ್ನು ಹಿಡಿದು ಅವರನ್ನು ಕೊಂದು ಅವರ ಅಂಗುಲಿಗಳನ್ನು ಕತ್ತರಿಸಿ ಮಾಲೆ ಮಾಡಿಕೊಳ್ಳುತ್ತಾನೆ. ನೀವು ಮುಂದೆ ಹೆಜ್ಜೆಗಳನ್ನಿಡಬೇಡಿ ಸ್ವಾಮಿ. ಮಕ್ಕಳೇ, ನೀವು ಚಿಂತಿಸಬೇಡಿ, ನನಗೇನು ಭಯವಿಲ್ಲ. ನಾನು ಈ ದಾರಿಯಲ್ಲಿ ಹೋಗಬೇಕು, ಹೋಗುತ್ತೇನೆ ಕೂಡ. ಅದರಲ್ಲಿ ಭಯವೇಕೆ, ಅಂಜಿಕೆ ಏಕೆ? ಅವನು ನಮ್ಮಂತೆ ಮನುಷ್ಯನೇ ತಾನೆ. ಆದರೆ ಸ್ವಾಮಿ, ಆದರೆ ಏನು? ನಿಮಗೆ ಭಯವಾದರೆ ನೀವು ಇಲ್ಲಿಯೇ ಇರಿ, ನಾನು ಹೋಗುತ್ತೇನೆ. ದಾರಿಯಲ್ಲಿ ಅವನು ಸಿಕ್ಕರೆ ಅವನನ್ನೂ ಎದುರಿಸುತ್ತೇನೆ. ಶರಣಂ ಗಚ್ಚಾಮಿ. ಇನ್ನೊಂದು ಬೆರಳು ಸಿಕ್ಕಿದರೆ ಆ 1000 ಬೆರಳುಗಳ ಮಾಲೆ ಮಾಡಿಕೊಳ್ಳುತ್ತೇನೆ. ಯಾರಾದರೂ ಒಬ್ಬರು ಸಿಕ್ಕಿದರೆ, ಅಗೋ ಅಲ್ಲಿ ನಿಲ್ಲು. ನನ್ನನ್ನು ನೋಡಿಯೂ ನೋಡದಂತೆ ಹೋಗುತ್ತಿರುವೆಲ್ಲ, ಯಾರು ನೀನು? ಮಗು, ನಿಲ್ಲಬೇಕಾಗಿರುವುದು ನಾನಲ್ಲ, ನೀನು. ಅದು ನಿನಗೆ ತಿಳಿದಿಲ್ಲವೆನಿಸುತ್ತದೆ. ಮಾತುಗಳಲ್ಲೇ ಮರಳ ಮಾಡಬಲ್ಲ, ತನ್ನ ಕಣ್ಣುಗಳಲ್ಲೇ ಮರಳ ಮಾಡಬಲ್ಲ. ನಿನ್ನ ಮಾತುಗಳಿಗೆ ನಾನು ಕಿವಿ ಕೊಡದೆ ನಿನ್ನನ್ನು ಈಗಲೇ ಕೊಂದು ನನ್ನ 1000 ಬೆರಳುಗಳ ಮಾಲೆಯನ್ನು ಪೂರ್ಣಗೊಳಿಸುತ್ತೇನೆ. ಆಹಾ, ಒಂದು ನಿಮಿಷ ನಿಲ್ಲು. ನಾನು ಹೇಳುವ ಒಂದು ಕೆಲಸವನ್ನು ನಿನ್ನಿಂದ ಮಾಡಲು ಸಾಧ್ಯವಾದರೆ ಈ ಒಂದು ಬೆರಳೇಕೆ, ಈ 2 ಕೈಗಳನ್ನೇ ತೆಗೆದುಕೋ. 2 ಕೈಗಳು? ನಿನಗೆ ನನ್ನನ್ನು ಕಂಡರೆ ಭಯವಿಲ್ಲವೆಯೇ? ನನಗೆ ಸವಾಲು ಹಾಕುತ್ತೀಯೇ? ಮಗು, ನಿನ್ನನ್ನು ನೋಡಿದರೆ ನನ್ನಲ್ಲಿ ಕರುಣೆ ಉಕ್ಕಿ ಬರುತ್ತದೆ. ತಾಯಿ ತಂದೆಯ ಪ್ರೀತಿ ಸಿಗದ ಮಗು, ತಾಯಿಯಿಂದ ಬೇರ್ಪಟ್ಟು ಈ ದಟ್ಟ ಕಾಡಿನಲ್ಲಿ ಕಳೆದು ಹೋಗಿರುವ ಕರುವಿನಂತೆ ಕಾಣುತ್ತಿದ್ದೀಯ. ನಿನ್ನನ್ನು ನೋಡಿ ನನಗೆ ಭಯ ಏಕೆ ಆಗಬೇಕು? ನಿನ್ನ ಸಿಹಿ ಮಾತುಗಳಿಂದ ನನ್ನನ್ನು ಮರಳು ಮಾಡಲು ಪ್ರಯತ್ನಿಸಬೇಡ. ನಾನು ನನ್ನ ಸಂಕಲ್ಪವನ್ನು ಪೂರೈಸಲೇಬೇಕು. ಹೇಳು ನಿನ್ನ ಸವಾಲು. ಅಲ್ಲಿ ನೋಡು, ಆ ಗಿಡವನ್ನು ನೋಡು, ಎಷ್ಟು ಎಲೆಗಳಿವೆ ಅದರಲ್ಲಿ.
ಅದರಿಂದ ಒಂದು ಎಲೆಯನ್ನು ಕತ್ತರಿಸಿಕೊಡು. ಒಂದು ಎಲೆ? ಒಂದು ಎಲೆ ಏಕೆ? ಇಡೀ ಮರವನ್ನೇ ಕೊಡಬಲ್ಲೆ, ಇಡೀ ಕಾಡನ್ನೇ ಕೊಡಬಲ್ಲೆ. ನಿನ್ನ ಶಕ್ತಿಯ ಬಗ್ಗೆ ನಾವು ಆಮೇಲೆ ನಿರ್ಧರಿಸೋಣ. ಮೊದಲು ಒಂದು ಎಲೆಯನ್ನು ಕತ್ತರಿಸಿಕೊಡು. ಸರಿ. ತೆಗೆದುಕೋ. ಈಗ ನೀನು ಒಂದು ಕೆಲಸವನ್ನು ಮಾಡಬೇಕು. ಆ ಮೂಲಕ ನಿನ್ನ ಶಕ್ತಿಯನ್ನು ತೋರಿಸು. ಈ ಎಲೆಯನ್ನು ಮತ್ತೆ ಆ ಮರಕ್ಕೆ ಅಂಟಿಸು. ಏನು? ಮತ್ತೆ ಮರಕ್ಕೆ ಅಂಟಿಸುವುದಾ? ನಿನಗೆ ತಲೆ ಕೆಟ್ಟಿದೆಯೇ? ಒಮ್ಮೆ ಕಿತ್ತ ಎಲೆವನ್ನು ಹೇಗೆ ಮತ್ತೆ ಜೋಡಿಸುವುದು? ಇದು ಸಾಧ್ಯವೇ? ಏಕೆ ಸಾಧ್ಯವಿಲ್ಲ? ನೀನು ಈ ಜಗತ್ತಿನ ಪರಾಕ್ರಮಿಗಳಲ್ಲಿ ಒಬ್ಬ. ಯಾವುದನ್ನು ಮಾಡಬಲ್ಲ ಸಾಮರ್ಥ್ಯ ನಿನಗಿದೆ. ಈ ಯಕಶ್ಚಿತ್ ಒಂದು ಎಲೆಯನ್ನು ಅಂಟಿಸಲು ಸಾಧ್ಯವಿಲ್ಲವೇ? ಸರಿ, ನಾನು ನನ್ನ ಪ್ರಯತ್ನವನ್ನು ಮಾಡುತ್ತೇನೆ. ಕೊಡು. ಮಗು, ನನ್ನ ಕಣ್ಣುಗಳನ್ನು ನೋಡು. ನಿನ್ನ ಪರಾಕ್ರಮಕ್ಕೆ ಈ ಎಲೆಯನ್ನು ಕತ್ತರಿಸಲು ಸಾಧ್ಯವಾಯಿತು. ಆದರೆ ಅದನ್ನು ಮತ್ತೆ ಮರಕ್ಕೆ ಅಂಟಿಸಲು ಸಾಧ್ಯವಾಗಲಿಲ್ಲ. ಜೀವನವೇ ಹಾಗೆ ಕಂದ. ನೀನು ಎಷ್ಟೋ ಜನರ ಜೀವವನ್ನು ಬಲಿ ತೆಗೆದುಕೊಂಡೆ. ಅದನ್ನು ನಿನ್ನ ಶೌರ್ಯವೆಂದು ನಂಬಿದ್ದೆ. ಆದರೆ ಅದು ನಿನ್ನ ಹೇಡಿತನ, ಮೂರ್ಖತನ, ಅಜ್ಞಾನವಾಗಿದೆ. ನೀನು ನಾಶ ಮಾಡಿದ್ದು ಜನರ ಜೀವವನ್ನಷ್ಟೇ ಅಲ್ಲ, ಅವರ ಕನಸುಗಳನ್ನು. ಸೃಷ್ಟಿಸಲು ಸಾಧ್ಯವಾಗದ ಈ ಕೈಗಳಿಗೆ ಕೊಲ್ಲಲು ಯಾವ ಅಧಿಕಾರವೂ ಇಲ್ಲ. ನೀನು ಪ್ರೀತಿಸು, ಸಕಲರನ್ನು ಪ್ರೇಮ ಕರುಣೆಯಿಂದ ಕಾಣು. ಖಡ್ಗದಿಂದ ಗೆಲ್ಲಲಾರದೆ ಈ ಜಗತ್ತನ್ನು ಪ್ರೀತಿಯಿಂದ ಗೆಲ್ಲಲು ಸಾಧ್ಯವಾಗಿದೆ. ಮಗು, ನೀನು ನಡೆವ ದಾರಿಯನ್ನು ಬದಲಾಯಿಸು. ಪಂಜರದ ಹಕ್ಕಿಯು ಹಾಡುವುದ ಮರೆತಿರಲು ಯಾವ ವಸಂತ ಬಂದರೇನು? ಬುದ್ಧನೆಂಬಾದೆಯ ನೆರಳು ಸೋಕಲು ಕಲ್ಲೆದೆಯು ಕರಗಿ ನೀರಾಯಿತು. ಕರುಣೆಯೆಂಬ ಮಳೆ ಸುರಿಯಿತು. ಪಂಜರದ ಹಕ್ಕಿಯು ಹಾಡುವುದ ಮರೆತಿರಲು ಯಾವ ವಸಂತ ಬಂದರೇನು? ಬುದ್ಧನೆಂಬಾದೆಯ ನೆರಳು ಸೋಕಲು ಕಲ್ಲೆದೆಯು ಕರಗಿ ನೀರಾಯಿತು. ಕರುಣೆಯೆಂಬ ಮಳೆ ಸುರಿಯಿತು. ಶರಣಂ ಗಚ್ಚಾಮಿ ಸಂಗಂ ಶರಣಂ ಗಚ್ಚಾಮಿ ಶರಣಂ ಗಚ್ಚಾಮಿ ಗಚ್ಚಾಮಿ. ಮಕ್ಕಳ, ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ದೀರಾ? ಅಜ್ಜಿ, ಹಾಗಾದರೆ ಗುರುಗಳಿಗಾಗಿ ಮಾಡಿದ ಕೆಲಸದಲ್ಲಿ ಅಂಗುಲಿಮಾಲದ ತಪ್ಪಾದರೂ ಏನು? ಮಗು, ಅಂಗುಲಿಮಾಲ ತನ್ನ ಗುರುವಿಗೆ ಕೊಟ್ಟ ಮಾತನ್ನ ನೆರವೇರಿಸ್ಕೊಳಕ್ಕೆ ಮೃಗುವಾಗಿ ಹೋದ. ಅವನಲ್ಲಿ ಮಾನವೀಯತೆನೇ ಸತ್ತು ಹೋಗಿತ್ತು. ಅದೇ ಅವನ್ ತಪ್ಪು ಮಗು. ಓಹೋ, ನಾವು ಬೇರೆಯವರಿಗೆ ನೋವನ್ನು ನೀಡದೆ ಬದುಕಬೇಕು. ನಾವೂ ಬದುಕಬೇಕು, ಬೇರೆಯವರನ್ನು ಬದುಕಲು ಬಿಡಬೇಕು, ಪ್ರೀತಿಸಬೇಕು. ಹೂ ಕಣ್ರಪ್ಪ. Namaste to one and all present here. I am Bhakti from class 10B. Dance is the hidden language of soul. In the realm of dance, the feet finds the beat, the heart finds the rhythm, and soul finds the song. Enjoy this vibrant performance by our children of class 6.
गिर गिर आए बदरा घने घन घोर कार छाए बदरा धमक धमक गूंजे बदरा के डंके चमक चमक देखो बिजुरियां चमके मन धड़काए बदरवा मन धड़काए बदरवा मन धड़काए बदरवा काले मेघा पानी तो बरसा काले मेघा पानी तो बरसाओ बिजली की तलवार नहीं बूंदों के बाण चलाओ मेघा छाए बरखा लाए गिर गिर आए गिर के आए कहे मन मचल मचल नहीं चल संभल संभल गए दिन बदल तू घर से निकल बरसने वाला हम रेत जल दुविधा के दिन बीत गए भैया मलहार सुनाओ घने घन घोर कार छाए बदरा धमक धमक तुझे बदला के डंके चमक चमक देखो बिजुलियां चमके मन धड़काए बदरवा मन धड़काए बदरवा मन मन धड़काए बदरवा है सुना ये पूरी धरती तू चलाता है मेरी भी सुन ले अरज मुझे घर बुलाता है भगवान है कहाँ रे तू है खुदा है कहाँ रे तू है सुना तू भटके मन को राह दिखाता है मैं भी खोया हूँ मुझे घर बुलाता है भगवान है कहाँ रे तू है खुदा है कहाँ रे तू मैं पूजा करूं या नमाज़ें पढ़ूं अरदास करूं दिन रात न तो मंदिर मिली न तो गिरजे मिली तुझे ढूंढे थके मेरे नैन तुझे ढूंढे थके मेरे नैन तुझे ढूंढे थके मेरे नैन
Namaste everyone, I'm Mukundas Naik of class 10D. And I am Anirudh Joshi of class 10D. It's an absolute pleasure to welcome you all to our next event, which is the musical keyboard being performed by the students of class 7 and 8. Absolutely, Mukund. Music has a magical ability to touch our hearts and bring us together. And today, we are about to witness a delightful medley of 3 iconic songs performed by our talented students. That's right, Anirudh. We begin with Gananayakaya. This is a beautiful Sanskrit composition dedicated to Lord Ganesha, the remover of obstacles and the harbinger of auspicious beginnings. Gananayakaya is a prayer that invokes the blessings of Lord Ganesha, acknowledging his wisdom and divine presence. This piece will truly set a divine and positive tone for our event.
Next, we have Dharani Mandalada Madhyadolage. This is a Kannada devotional song composed by the famous saint poet Purandara Dasa, often called the father of Carnatic music. The song praises the omnipresence of Lord Narayana, describing him as one of the who pervades the earth, the skies, and the universe. Its intricate notes and rich spiritual meaning make it a timeless classic and fill us with a peace and devotion. Finally, we'll enjoy Bhagyada Lakshmi Baramma. This is another masterpiece by Purandara Dasa, sung in praise of goddess Lakshmi, the deity of wealth, prosperity and happiness. With its cheerful rhythm and meaningful lyrics, Bhagyada Lakshmi Baramma invites the goddess into our lives, seeking her blessings for abundance and joy. It is one of the most popular bhajans in Carnatic music. This joyful tune is sure to leave us all feeling blessed and uplifted. ಆತ್ಮೀಯರೇ, ತಮ್ಮೆಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಮನಸ್ವಿ. ನಾನು 9ನೇ ತರಗತಿ F ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ವಿಭಾ ಆರ್ ಬನಿಗೋಡ್. ನಾನು 9ನೇ ತರಗತಿ ಈ ವಿಭಾಗದಲ್ಲಿ ಓದುತ್ತಿದ್ದೇನೆ. ಇಂದು ನಾವಿಬ್ಬರು ಡೊಳ್ಳು ಕುಣಿತದ ನಿರೂಪಕರಾಗಿ ಉಪಸ್ಥಿತರಿದ್ದೇವೆ. ವಿಭಾ, ನಿನಗೆ ನಮ್ಮ ಜನಪದ ನೃತ್ಯ ಎಂದರೇನು? ನಮ್ಮ ರಾಜ್ಯದ ಜನಪದ ನೃತ್ಯಗಳು ಯಾವ್ಯಾವು ಎಂದು ತಿಳಿದಿದೆಯೇ? ಹೌದು ಮನಸ್ವಿ, ಖಂಡಿತ ಗೊತ್ತು. ನಮ್ಮ ರಾಜ್ಯದ ಕೆಲವು ನೃತ್ಯಗಳನ್ನು ಇತಿಹಾಸ ಕಾಲದಿಂದಲೂ ಮಾಡುತ್ತಾ ಬಂದಿದ್ದೇವೆ. ಅಂದರೆ ಇದನ್ನು ನಮ್ಮ ತಾತ ಮುತ್ತಾತ ಅವರ ತಾತರ ಕಾಲದಿಂದಲೂ ರೂಢಿಯಲ್ಲಿದೆ. ಇವುಗಳನ್ನು ಜನಪದ ನೃತ್ಯಗಳೆಂದು ಕರೆಯುತ್ತಾರೆ.
ಅದರಲ್ಲಿ ಕೆಲವು ನೃತ್ಯಗಳನ್ನು ಹೆಸರು ಹೇಳುತ್ತೇನೆ. ಡೊಳ್ಳು ಕುಣಿತ, ವೀರಗಾಸೆ, ಪೂಜಾ ಕುಣಿತ ಮುಂತಾದವುಗಳು. ಬನ್ನಿ, ಹಾಗಿದ್ರೆ ಎಲ್ಲರೂ ಇಂದು ನಮ್ಮ ರಾಜ್ಯದ ಜನಪದ ನೃತ್ಯವಾಗಿರುವ ಡೊಳ್ಳು ಕುಣಿತದ ಬಗ್ಗೆ ಮೊದಲು ತಿಳಿದುಕೊಂಡು ನಂತರ ನೋಡೋಣ. ಡೊಳ್ಳು ಕುಣಿತ ಎಂಬ ಹೆಸರು ಕರ್ನಾಟಕದ ಎಲ್ಲ ಬೀರೇಶ್ವರ ದೇವಾಲಯಗಳಲ್ಲಿ ಇರುವ ಸಾಂಪ್ರದಾಯಿಕ ವಾದ್ಯ ಡೊಳ್ಳು ಎಂದು ಬಂದಿದೆ. ಈ ನೃತ್ಯದಲ್ಲಿ ಗುಂಪು 12ರಿಂದ 16 ನೃತ್ಯಗಾರರನ್ನು ಒಳಗೊಂಡಿರುತ್ತದೆ ಮತ್ತು ಎಲ್ಲರೂ ಡ್ರಮ್ ಅನ್ನು ಧರಿಸುತ್ತಾರೆ. ಇವರೆಲ್ಲರೂ ಸತತವಾಗಿ 2 ವರ್ಷ ಕಾಲ ಅಭ್ಯಾಸ ಮಾಡಿದ್ದಾರೆ. ಹೌದು, ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ. ಈ ಡೊಳ್ಳು ಕುಣಿತದ ತರಬೇತಿ ನೀಡಿದ ಗುರುಗಳಾದ ಪ್ರವೀಣ್ ಹಾಗೂ ಪ್ರಸನ್ನ ಗುರುಗಳಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಕೃತಜ್ಞತೆಯೊಂದಿಗೆ ಚಪ್ಪಾಳೆ. ಈ ಕಾರ್ಯಕ್ರಮ ಶಿಸ್ತು ಮತ್ತು ಕ್ರಮಬದ್ಧವಾಗಿ ನಡೆಯಲು ಕಾರಣಕರ್ತರಾದ ನಮ್ಮ ಶಿಕ್ಷಕಿಯಾದ ರಜಿಶಾ ಮ್ಯಾಮ್ ಅವರಿಗೆ ಧನ್ಯವಾದಗಳು. ಹಾಗಾದರೆ ಬನ್ನಿ, ಎಲ್ಲರೂ ನಮ್ಮ ನರ್ತಕಿಯರನ್ನು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ.
Namaste everyone. Myself Siddharth Vashish from class 9P. The violin is a significant instrument for different musical genres from jazz to rock and folk to electronic. Now let's listen to the melodious notes of violin mentored by Kumar sir and in-charge teacher Usha ma'am. Let's give them a huge round of applause and welcome them on the dais. The children of violin will be playing 4 songs. The first song is Sri Gananatha. The second song, Kunda Gaura. Third song to the famous Kannada song of Shankar Nag, Jote Joteyalli.
And the last song, A.R. Rahman's song from Roja movie, Chinna Chinna Aashayai. Namaste everyone. My name is Vibha Banigold, studying in 9th Standard E section. And I am Arjun of class 10th E. Today we are the anchorer for Western dance. We are just about to embark on a fantastic journey. That's right. Today the stage isn't merely a stage. It transforms into a realm of imagination and rhythm. So, fasten your seatbelts as we travel to a world where beats and movements are intertwined. Presenting before you an astounding performance that will mesmerize your senses and make your hearts away. In the realm of dance, the feet find the beat, hearts find the rhythm, and soul finds the song. Their impeccable movements and rhythms have left us all in awe. A round of applause for the Guru, who has put his constant effort in training our friends. We look forward to more such thrilling performances. As they take a bow, we wish them best in their future endeavors. We invite our Western dance group to the stage. So please enjoy this vibrant performance that is wonderful blend of grace and energy. Thank you.
मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜಯಕಾರ. ಜಯ ಶ್ರೀರಾಮ ರಾಮ 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 ರಾಮ. ಜಯ ಶ್ರೀರಾಮ ರಾಮ 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 ರಾಮ. ಜಯ ಶ್ರೀರಾಮ ರಾಮ 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 ರಾಮ. ಜಯ ಶ್ರೀರಾಮ ರಾಮ 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 ರಾಮ. ಓ ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನ ಇದ್ದೇ ಇರುವನು. ಗುರಿಯನೆಂದು ತಪ್ಪಿಲ್ಲ ಬಿಟ್ಟಿರುವ ಬಾಣ, ಹನುಮಂತ ಸೀತಮ್ಮ ಲಕ್ಷ್ಮಣನೇ ಪ್ರಾಣ. ಏನಾದರೂ ತಪ್ಪಲಿಲ್ಲ ಕೊಟ್ಟಿರುವ ಮಾತು, ಎಂಜಲನ್ನೇ ತಿಂದವನು ಭಕ್ತಿಗೆ ಸೊತು. ದಶ ದಿಶೆಯಲ್ಲೋ ಇವ ಮಹಾರಾಜ, ಯುಗ ಪುರುಷನೇ ಈ ಗುಣ ತೇಜ. ಜಯ ಶ್ರೀರಾಮ ಎಂದು ಬರೆದಾಗ ಪ್ರತಿ ಜನುಮಾನು ಶುಭಯೋಗ. ನಂಬಿ ಬಂದವರ ಆಧಾರ, ರಾಮ ಅಂದ್ರೆ ಪಾಪಗಳ ಪರಿಹಾರ. ಬಾರೋ ಹಾಕೋ ಜಯಕಾರ. ಜಯ ಶ್ರೀರಾಮ ರಾಮ 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 ರಾಮ. ಜಯ ಶ್ರೀರಾಮ ರಾಮ 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 ರಾಮ. ಜಯ ಶ್ರೀರಾಮ ರಾಮ 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 ರಾಮ. ಜಯ ಶ್ರೀರಾಮ ರಾಮ 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 ರಾಮ. ಓ ರಾಮ ಬಿಟ್ಟ ಬಾಣಕ್ಕೆ ಸತ್ತ ರಾವಣ, ಆಂಜನೇಯನಲ್ಲವೇ ಗೆದ್ದ ಕಾರಣ.